ಈಗ AICCಯಿಂದ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಸಂಘಟನಾ ಸುಜನ ಅಭಿಯಾನ ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ AICC ವೀಕ್ಷಕರಾದ ಶ್ರೀಯುತ ಜ್ಯೋತಿ ಕುಮಾರ್ ಅವರು ಕೇರಳ ರಾಜ್ಯದ MLA ಹಾಗೂ ಕೇರಳ ಪ್ರದೇಶ ಕಾಂಗ್ರೆಸ್ ಕಮಿಟಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಹಾಗೂ ಮೋಹನ್ ಕೊಂಡಜ್ಜಿ ಅಂತ ಮಾಜಿ MLC ಹಾಗೂ ಬಸವರಾಜ್ ಅವರು ವೀಕ್ಷಕರು ಬಂದಿದ್ದರು. ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅರ್ಜಿಗಳನ್ನು ವಿತರಣೆ ಮಾಡಿದ್ದಾರೆ. ನಾನು ಕೂಡ ರಾಮನಗರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಆಯ್ಕೆಯಲ್ಲಿ ನಾನು ಒಬ್ಬ ಆಕಾಂಕ್ಷಿಯಾಗಿ ನಾನು ನನ್ನ ಅರ್ಜಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ನಾನು ಕಳೆದ 31 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯವಾಗಿ ದುಡ್ಕೊಂಡು ಬಂದಿದ್ದೇನೆ. ನಾನು 95ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ 2001ರಲ್ಲಿ ಯೂತ್ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು 2006ರಲ್ಲಿ ಬೂತ್ ಅಧ್ಯಕ್ಷನಾಗಿ 2008ರಲ್ಲಿ ವಾರ್ಡ್ ಅಧ್ಯಕ್ಷನಾಗಿ ಮಂಗಳವಾರಪೇಟೆ ಚನ್ನಪಟ್ಟಣ ನಗರದ ಭಾಗದಲ್ಲಿ ಹಾಗೂ 2011ರಲ್ಲಿ A ಡಿವಿಷನ್ ಇನ್ಚಾರ್ಜ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಹಾಗೂ 2013ರಲ್ಲಿ ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೇನೆ. 2018ರಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ನಗರ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಹಾಗೂ ಈಗ ಹಾಲಿ ನಾನು ಚನ್ನಪಟ್ಟಣ ಕಾಂಗ್ರೆಸ್ ಪ್ರಚಾರ ಸಮಿತಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಚನ್ನಪಟ್ಟಣ ಕಸ್ಬಾ VSSN ಸೊಸೈಟಿ ಎಲೆಕ್ಟೆಡ್ ಡೈರೆಕ್ಟರ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 1940ನೇ ಇಸ್ವಿಯಿಂದ ನಮ್ಮ ಕುಟುಂಬ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡು ಬಂದಿದೆ. ನಮ್ಮ ದೊಡ್ಡತಾತನಾದ ಶ್ರೀಯುತ ಕಿಕೆ ತಮ್ಮಯ್ಯನವರು 1940ರಿಂದ 65ರವರೆಗೂ ಚನ್ನಪಟ್ಟಣ ಪುರಸಭೆ ಸದಸ್ಯರಾಗಿದ್ದರು ಹಾಗೂ KSIC ಮಿಲ್ನ ಅಧ್ಯಕ್ಷರಾಗಿದ್ದರು. ಅದು ತದನಂತರ ನಮ್ಮ ಚಿಕ್ಕತಾತನಾದ ಶ್ರೀಯುತ ಕಿಕರ್ ಪಾಪಣ್ಣನವರು 65ರಿಂದ 85ರವರೆಗೂ ಪುರಸಭಾ ಸದಸ್ಯರಾಗಿ 4 ಬಾರಿ ಆಯ್ಕೆಯಾಗಿದ್ದರು. ಅದಾದಮೇಲೆ ನಮ್ಮ ತಾಯಿಯವ್ರ ತಂದೆ ಜನರಲ್ ಮರ್ಚೆಂಟ್ ಚಿಕ್ಕತಿಮ್ಮಯ್ಯನವರು 1962ರಿಂದ 1978ರವರೆಗೂ 3 ಬಾರಿ ಪುರಸಭಾ ಸದಸ್ಯರಾಗಿದ್ದರು. ಅದಾದಮೇಲೆ 1990ರಿಂದ 95ರವರೆಗೂ ನಮ್ಮ ತಾಯಿ ಶ್ರೀಮತಿ ಸೌಭಾಗ್ಯ ನಗರಸಭಾ ಸದಸ್ಯರಾಗಿದ್ದರು. ನಮ್ಮ ತಂದೆ ಕೂಡ 2 ಬಾರಿ TAPCMS ಸದಸ್ಯರಾಗಿದ್ದರು. ನಮ್ಮ ಇನ್ನೊಬ್ಬರು ತಾತ ಶ್ರೀಯುತ ಕಿಕ ಸಿಯಪ್ಪನವರು 2 ಬಾರಿ TAPCMS ಸದಸ್ಯರಾಗಿದ್ದರು. ನಮ್ಮ ಇನ್ನೊಬ್ಬರು ಚಿಕ್ಕ ತಾತ ಶ್ರೀಯುತ ಕಿಕರ್ ಪಾಪಣ್ಣನವರು 1972ರಿಂದ 75ರವರೆಗೂ TAPCMS ಅಧ್ಯಕ್ಷರಾಗಿದ್ದರು ಹಾಗೂ PLD ಬ್ಯಾಂಕ್ ಡೈರೆಕ್ಟರ್ಗಳಾಗಿದ್ದರು. ಕಳೆದ 1940 ಇಸ್ವಿಯಿಂದ ಇಲ್ಲಿವರೆಗೂ ನಾವು ಸತತವಾಗಿ 20 ಚುನಾವಣೆ ಗೆದ್ದಿದ್ದೀವಿ. ಸುಮಾರು 70-80 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ಸಕ್ರಿಯವಾಗಿ ದುಡ್ಕೊಂಡು ಬಂದಿದ್ದೀವಿ. ನಮಗೆ ಇವತ್ತಿನವರೆಗೂ ಯಾವುದೇ ಸೂಕ್ತ ಸ್ಥಾನಮಾನ ಕೊಟ್ಟಿಲ್ಲ, ಸರ್ಕಾರಿ ನಾಮಿನಿ ಕೂಡ ಸಿಕ್ಕಿಲ್ಲ. ಆದರೂ ಪಕ್ಷಕ್ಕೋಸ್ಕರ ದುಡ್ಕೊಂಡು ಬಂದಿದ್ದೀವಿ. ಇವತ್ತೊಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ಒಬ್ಬ ಆಕಾಂಕ್ಷಿಯಾಗಿ ಕೇಳ್ತಾ ಇದ್ದೀನಿ. ನಾನು BE ಪದವೀಧರ, ಜೊತೆಗೆ ಸಕ್ರಿಯವಾಗಿ ಈ ಬೂತ್ ಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಕಾರ್ಯಕರ್ತರ ಜೊತೆ, ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಜೊತೆ ಉತ್ತಮ ಸಂಪರ್ಕ ಇಟ್ಕೊಂಡಿದ್ದೀನಿ. ಹಾಗೂ ನಾನು ಉದ್ಯಮದ ಕೂಡ ಮಾಡ್ತಾ ಇದ್ದೀನಿ. ಚನ್ನಪಟ್ಟಣದಲ್ಲಿ 2 ಪೆಟ್ರೋಲ್ ಬಂಕ್ ಇದೆ ನಮ್ಮದು. ಉದ್ಯಮ ಸಹ ಮಾಡಿಕೊಂಡು ಜೊತೆಗೆ ರಾಜಕೀಯದಲ್ಲೂ ತೊಡಕೊಂಡು ಸಮಾಜ ಸೇವೆ ತೊಡ್ಕೊಂಡು ಜೊತೆಗೆ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಜಿಲ್ಲಾಧ್ಯಕ್ಷರಾಗೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ಏನು ನಾಳೆಯಿಂದ ರಾಮನಗರ ಮತ್ತು ಮಾಗಡಿ ಮತ್ತು 30ನೇ ತಾರೀಕು ಚನ್ನಪಟ್ಟಣ ಮತ್ತು ಕನಕಪುರದಲ್ಲಿ ಈಗ ವೀಕ್ಷಕರು ಬಂದು ಎಲ್ಲ ಕಾಂಗ್ರೆಸ್ ಮುಖಂಡರ ಅಭಿಪ್ರಾಯ ಕೇಳ್ತಾರೆ. ಅದರಿಂದ ಅವ್ರಿಗೆ ಎಲ್ಲರಿಗೂ ಕೈ ಮುಗಿ ಕೇಳ್ಕೊತೀನಿ, ನನಗೊಂದು ಅವಕಾಶ ಮಾಡಿಕೊಡಿ. ನಾನು ಯುವಕ ಇದ್ದೀನಿ, ಪಕ್ಷ ಸಂಘಟನೆ ಮಾಡ್ತೀನಿ. ನಾನು ಇವತ್ತಿನವರೆಗೂ ನಾವು ಯಾವುದೇ ಪಕ್ಷ ಚೇಂಜ್ ಮಾಡಿಲ್ಲ. 1940 ಇಸ್ವಿಯಿಂದ ಸತತವಾಗಿ ನಾವು ಕಾಂಗ್ರೆಸ್ ಪಾರ್ಟಿಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಐಡಿಯಾಲಜಿ, ತತ್ವ ಸಿದ್ಧಾಂತ ಮತ್ತು ಲಾಯಲ್ ಆಗಿ ನಾವು ಪಾರ್ಟಿಗೋಸ್ಕರ ದುಡ್ಕೊಂಡು ಬಂದಿದ್ದೀವಿ. ಅದರಿಂದ ನಮ್ಗೊಂದು ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಕ್ರಿಯವಾಗಿ ದುಡೋ ಮಾಡ್ತೀವಿ. ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ, ಮುಖಂಡರಿಗೂ ಹಾಗೂ ಜನಗಳಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ನಮ್ಮ ಕೈಲಾದ ಸಹಾಯ ಕೆಲಸ ಮಾಡ್ತೀವಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ.